ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ಒಂದು ಇಂಪಾರ್ಟೆಂಟ್ ಇವೆಂಟ್ ಬಜೆಟ್ ನಿನ್ನೆ ಮುಗಿದಿದೆ. ಹಾಗೆ ಬಜೆಟ್ ಅಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗಿದೆ. ಫೋಕಸ್ ಏರಿಯಾಗಳು ಚೇಂಜ್ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷ ಅಥವಾ ಇನ್ನು ಮುಂದೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭವನ್ನ ಗಳಿಸಬಹುದಾಗಿರುತ್ತೆ, ಹಾಗೆ ಈ ಬಜೆಟ್ ಯಾವ ಸೆಕ್ಟರ್ಗೆ ಪಾಸಿಟಿವ್ ಆಗಿ ಕಂಡು ಬಂದಿದೆ, ಯಾವ ಷೇರುಗಳು ನಮಗೆ ಒಳ್ಳೆ ಲಾಭವನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ನಿನ್ನೆ ಹಲವು ವಿಡಿಯೋಗಳಲ್ಲಿ ಬಜೆಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ, ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡುವಂತ ಕೆಲವು ವಿಷಯಗಳಿಗಾಗಲೇ ನಿನ್ನೆ ವಿಡಿಯೋಗಳಲ್ಲಿ ಬಂದಿದೆ. ಹಾಗಾಗಿ ನಾನು ಮತ್ತೆ ಆ ವಿಚಾರವಾಗಿ ತುಂಬಾ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಹಿಂದಿನ ವಿಡಿಯೋಗಳನ್ನ ಒಂದ್ಸಲ ನೋಡ್ಕೊಳ್ಳಿ. ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ಇನ್ಸೈಟ್ಫುಲ್ ಐಡಿಯಾಸ್ ಚಾನಲ್ ಬಗ್ಗೆ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಚಾನಲ್ ಅನ್ನು ಕೂಡ ಫಾಲೋ ಮಾಡೋ ಮೂಲಕ ಸಪೋರ್ಟ್ ಮಾಡಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಫಾಲೋ ಮಾಡಬಹುದು. ನಂತರ ಈ ಬಜೆಟ್ ನ ಪ್ರಮುಖ ವಿಚಾರಕ್ಕೆ ಬಂದ್ರೆ, ಸರ್ಕಾರದ ಗಮನ ಕ್ಯಾಪೆಕ್ಸ್ ಕಡೆಯಿಂದ ಕನ್ಸಂಪ್ಷನ್ ಕಡೆ ವಾಲಿರೋದ್ರ ಬಗ್ಗೆ ಎವಿಡೆಂಟ್ ಆಗಿ ನಮ್ಗೆ ಕಾಣ್ತಾ ಇದೆ. ಆದ್ರೆ ಕ್ಯಾಪೆಕ್ಸ್ ಇಂದ ಕನ್ಸಂಪ್ಷನ್ ಕಡೆ ಯಾಕೆ ವಾಲಿದ್ರು ಅದೀಗಾಗ್ಲೇ ನಿಮ್ಗೆ ಗೊತ್ತಿದೆ. ಗ್ರೋತ್ ಸ್ಲೋ ಡೌನ್ ಆಯ್ತು. ಹಾಗಾಗಿ ಕನ್ಸಂಪ್ಷನ್ ನ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕನ್ಸಂಪ್ಷನ್ ಕಡೆ ಈಗ ಗಮನ ಕೊಡ್ತಾ ಇದೆ. ಇದು ಸೈಕಲ್ಸ್, ಯಾವಾಗ್ಲೂ ಅಷ್ಟೇ. ಈಗ ಅಂತಲ್ಲ, ಒಂದು 2-3 ವರ್ಷ ಕ್ಯಾಪೆಕ್ಸ್ ಕಡೆ ಗಮನ ಕೊಟ್ರೆ ಕನ್ಸಂಪ್ಷನ್ ಸ್ಲೋ ಡೌನ್ ಆಗುತ್ತೆ. ಕನ್ಸಂಪ್ಷನ್ ಸ್ಲೋ ಡೌನ್ ಆಯ್ತು ಅಂತ ಕನ್ಸಂಪ್ಷನ್ ಕಡೆ ಗಮನ ಕೊಟ್ಟಾಗ ಅಲ್ಲಿ 2-3 ವರ್ಷ ಕ್ಯಾಪೆಕ್ಸ್ ಅಲ್ಲಿ ಸ್ಲೋ ಡೌನ್ ಬರುತ್ತೆ. ಮತ್ತೆ ಪಾಲಿಸೀಸ್ ಆ ಕಡೆ ಶಿಫ್ಟ್ ಆಗುತ್ತೆ. ಸೈಕ್ಲಿಕಲ್ ಆಗಿ ಮೂವ್ ಆಗೋದು ಯಾವತ್ತೂ ಅಷ್ಟೇ, ಇದೇನು ಹೊಸದಲ್ಲ. ಲಾಸ್ಟ್ 3-4 ಇಯರ್ಸ್ ಅಲ್ಲಿ ಎಸ್ಪೆಷಲಿ ಕೋವಿಡ್ ನಂತರ ಜಾಸ್ತಿ ಸರ್ಕಾರ ಕ್ಯಾಪೆಕ್ಸ್ ಕಡೆ ಗಮನ ಕೊಡ್ತಾ ಇತ್ತು. ಕನ್ಸಂಪ್ಷನ್ ವಿಚಾರವಾಗಿ ಹೆಚ್ಚು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಈಗ ಪ್ರೀವಿಯಸ್ ಕ್ವಾರ್ಟರ್ GDP ಡೇಟಾ ಬಂದ್ಮೇಲೆ ಕನ್ಸಂಪ್ಷನ್ ಸ್ಲೋ ಡೌನ್ ಆಗ್ತಿದೆ ಅನ್ನುವಂತ ಮಾಹಿತಿ ಸಿಕ್ತು. ಆಮೇಲೆ ಈಗ ಕನ್ಸಂಪ್ಷನ್ ಕಡೆ ಹೆಚ್ಚಿನ ಗಮನವನ್ನ ಕೊಡಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಇನ್ನ 2-3 ವರ್ಷ ಇದೇ ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಚಾನ್ಸಸ್ ಅಷ್ಟೇ, ಎಕ್ಸಾಕ್ಟ್ಲಿ ಸರ್ಕಾರದ ಮನಸ್ಸಲ್ಲಿ ಏನಿರುತ್ತೆ ಅಥವಾ ಮುಂದಿನ ವರ್ಷದಲ್ಲಿ ಪರಿಸ್ಥಿತಿಗಳು ಬದಲಾಗಬಹುದು. ಆಗ ಅಗೇನ್ ರಿಟರ್ನ್ ಕ್ಯಾಪೆಕ್ಸ್ ಗೆ ಬರ್ಬೋದು, ಇವರು ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ನಿನ್ನೆ ಮಂಡನೆ ಮಾಡಿದಂತ ಬಜೆಟ್ ಅಲ್ಲಿ ಕನ್ಸಂಪ್ಷನ್ ಕಡೆ ಹೆಚ್ಚಿನ ಗಮನ ಹೋಗಿದೆ. ಹಾಗಂತ ಕ್ಯಾಪೆಕ್ಸ್ ಮಾಡಿಲ್ವಾ? ಖಂಡಿತ ಮಾಡಿದ್ದಾರೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದ್ವಲ್ಲ, ಹಿಂದಿನ ವರ್ಷ ಅಂದ್ರೆ 2024-25 11 ಲಕ್ಷ ಕೋಟಿ ಇದ್ರೆ ಈಗ 11.21 ಲಕ್ಷ ಕೋಟಿ ಆಗಿದೆ. ಸ್ಲೈಟ್ಲಿ ಅಪ್ ಆಗಿದೆ, ಅರೌಂಡ್ 10,000 ಕೋಟಿ. ಬಟ್ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ? ಅರೌಂಡ್ 10%. ಆ ರೀತಿ ಗ್ರೋತ್ ಆಗಿಲ್ಲ. ಹಾಗಾಗಿ ಅಲ್ಲಿ ಈಗ ಫೋಕಸ್ ಮಾಡೋದನ್ನ ಬಿಟ್ಟು ನಾವು ಬೇರೆ ಕಡೆ ಫೋಕಸ್ ಮಾಡಿದ್ರೆ, ಎಸ್ಪೆಷಲಿ ಕನ್ಸಂಪ್ಷನ್ ಓರಿಯೆಂಟೆಡ್ ಬಿಸ್ನೆಸಸ್ ಕಡೆ ಕನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಾವು ಅಲ್ಲಿಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಗಳಿಸುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆ ಹೆಚ್ಚಾಗಿ ಕಾಣ್ತಿದೆ ಆ ವಿಚಾರಕ್ಕೂ ಕೂಡ ಬರೋಣ. ನೋಡ್ಬೋದು, ಬಜೆಟ್ ಪುಟ್ಸ್ ಅನ್ ಅಡಿಷನಲ್ ₹1 lakh crore ಇನ್ ದ ಹ್ಯಾಂಡ್ಸ್ ಆಫ್ ಕನ್ಸ್ಯೂಮರ್ಸ್. ಸ್ವತಃ ಫೈನಾನ್ಸ್ ಮಿನಿಸ್ಟರೇ ಹೇಳ್ದಾಗೆ ಎಸ್ಪೆಷಲಿ ಟ್ಯಾಕ್ಸ್ ರಿಡಕ್ಷನ್ ಏನ್ ಮಾಡಿದ್ದಾರೆ, ಅಥವಾ ಅಪ್ ಟು 12 lakh ವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಏನ್ ಅನೌನ್ಸ್ಮೆಂಟ್ ಬಂದಿದೆ, ಅದರಿಂದ ಸುಮಾರು 1 ಲಕ್ಷ ಕೋಟಿ ಸರ್ಕಾರದ ಆದಾಯ ಕಡಿಮೆ ಆಗ್ತಾ ಇದೆ. ಆ 1 ಲಕ್ಷ ಕೋಟಿ ಜನರ ಹತ್ರ ಉಳಿತಾ ಇದೆ. ಜನ ಅದನ್ನ ಬೇರೆ ಕಡೆ ಸ್ಪೆಂಡ್ ಮಾಡ್ತಾರೆ, ಅವ್ರು ಎಲ್ಲಿ ಬೇಕಾದ್ರೂ ಸ್ಪೆಂಡ್ ಮಾಡಬಹುದು. ಆ 1 ಲಕ್ಷ ಕೋಟಿ ಕನ್ಸಂಪ್ಷನ್ ಸೆಕ್ಟರ್ ಗೆ ಬರುತ್ತೆ, ಕನ್ಸಂಪ್ಷನ್ ಓರಿಯೆಂಟೆಡ್ ಬಿಸ್ನೆಸಸ್ ಗಳಿಗೆ ಬರುತ್ತೆ. ಹಾಗಾಗಿ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಅನಲಿಸ್ಟ್ ಗಳ ಒಪಿನಿಯನ್ ಆಗಿದೆ. 1 ಲಕ್ಷ ಕೋಟಿ ಏನು ಸಣ್ಣ ನಂಬರ್ಸ್ ಅಲ್ಲ. ಹಾಗಾದ್ರೆ PSU ಸ್ಟಾಕ್ ಗಳನ್ನ, ರೈಲ್ವೆ ಸ್ಟಾಕ್ ಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಗಳನ್ನ ಬಿಟ್ಬಿಡ್ಬೇಕಾ ಅಥವಾ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ಬೇಕಾ ಅಂತ ಏನಾದ್ರು ಕೇಳಿದ್ರೆ, ನೋಡಿ, ಎಕ್ಸಿಟ್ ಆಗೋದು ಬಿಡೋದು ಬೇರೆ ವಿಚಾರ. ಆದ್ರೆ ಫ್ರೆಶ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅಷ್ಟು ಸರಿ ಆಗೋದಿಲ್ಲ ಅನ್ಸುತ್ತೆ ಮೇಲ್ನೋಟಕ್ಕೆ. ಆಸ್ ಆಫ್ ನೌ ಬಜೆಟ್ ಅಲ್ಲಿ ಎಲ್ಲೂ ಡಿ ಗ್ರೋತ್ ಕಂಡು ಬಂದಿಲ್ಲ. ಬಜೆಟ್ ಅಲೋಕೇಶನ್ ವಿಚಾರದಲ್ಲಿ ಸ್ಟಾಗ್ನೆಂಟ್ ಆಗಿದೆ, ಎಸ್ಪೆಷಲಿ ಇನ್ಫ್ರಾಗೆ ಹಾಗೂ ರೈಲ್ವೇಸ್ಗೆ. ಹಾಗಂತ ಸ್ಟಾಕ್ಗಳು ಅಪ್ ಆಗೋದೇ ಇಲ್ಲ ಅಂತಲ್ಲ. ಈಗಾಗಲೇ ಕೆಲವು ಕಂಪನಿಗಳ ಆರ್ಡರ್ ಪೈಪ್ಲೈನ್ ಚೆನ್ನಾಗೇ ಇದೆ. ನಂಬರ್ಸ್ ಇಂಪ್ರೂವ್ ಆದಾಗ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಹಾಗಾಗಿ ಫ್ರೆಶ್ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಬಟ್ ಇನ್ ಕೇಸ್ ನಿಮ್ಗೆ ಪ್ರಾಫಿಟ್ ಬುಕ್ ಮಾಡಬೇಕು ಅಥವಾ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಅದು ನಿಮಗೆ ಬಿಟ್ಟ ವಿಚಾರ. ಇನ್ ಕೇಸ್ ಯಾವ್ದಾದ್ರು ಒಂದು ಸ್ಟಾಕ್ ನಿಮಗೆ ಒಳ್ಳೆ ಲಾಭವನ್ನ ಕೊಟ್ಟಿದೆ ಅಥವಾ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಎಕ್ಸಿಟ್ ಆಗ್ಬೋದು, ಅದು ನಿಮಗೆ ಬಿಟ್ಟ ವಿಚಾರ. ಬಟ್ ಫ್ರೆಶ್ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ ಆಸ್ ಆಫ್ ನೌ. ತುಂಬಾ ಜನ ಏನ್ ಥಿಂಕ್ ಮಾಡ್ತಾರೆ, ಈಗ ಸ್ಟಾಕ್ ಗಳಲ್ಲಿ ಭರ್ಜರಿ ಡೌನ್ ಫಾಲ್ ಬಂದಿದೆ, ಒಳ್ಳೆ ಕರೆಕ್ಷನ್ ಆಗಿದೆ, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೀವಿ ಅನ್ನೋ ಕಾರಣಕ್ಕೆ ಬೈಯಿಂಗ್ ಅನ್ನ ಮಾಡ್ತಾರೆ. ನೋ, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿದೆ,
ಕರೆಕ್ಟ್. ಬಟ್ ಮುಂದಿನ ಗ್ರೋತ್ ಅದು ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಅದೇ ನಮ್ಗೆ ರಿಟರ್ನ್ಸ್ ಅನ್ನ ತರೋದು. ಹಾಗಾಗಿ ಗ್ರೋತ್ ಅಪಾರ್ಚುನಿಟೀಸ್ ಅನ್ನು ಕೂಡ ನೋಡ್ಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಬಜೆಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿದೆ ರೈಲ್ವೆ ಅಂಡ್ ಇನ್ಫ್ರಾ ಸ್ಟಾಕ್ ಗಳಿಗೆ. ಹಾಗಾಗಿ ಅವುಗಳನ್ನ ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬಹುಶಃ ಅಲ್ಲಿಗಿಂತ ಜಾಸ್ತಿ ರಿಟರ್ನ್ಸ್ ಇಲ್ಲಿ ಸಿಗಬಹುದೇನೋ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಇಲ್ಲಿ ಹಲವು ಸೆಕ್ಟರ್ಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಖಂಡಿತ ಇಲ್ಲಿ ಯಾವ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಅಲ್ಲಿರುವಂತ ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು, ಹಾಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದು. ಯಾಕಂದ್ರೆ ಸರ್ಕಾರದ ಪಾಲಿಸಿ ಸ್ವಲ್ಪ ಬದಲಾಯಿತು ಅಥವಾ ಗಮನ ಬೇರೆ ಕಡೆ ಬಂತು ಅಂದ ತಕ್ಷಣ ನಾಳೆನೆ ಇಲ್ಲಿ ನಂಬರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರೋದಿಲ್ಲ. ಯಾಕಂದ್ರೆ ನೆಕ್ಸ್ಟ್ 6 to 12 ಮಂತ್ಸ್ ಬೇಕಾಗುತ್ತೆ ಕಂಪನಿಗಳ ನಂಬರ್ಸ್ ಅಲ್ಲಿ ಬದಲಾವಣೆ ಆಗಕ್ಕೆ. ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಇವತ್ತೇ ಬರ್ಬೋದು, ಬಟ್ ನಂಬರ್ಸ್ ಅಲ್ಲಿ ಆಕ್ಚುಯಲ್ ಆಗಿ ಕಾಣಬೇಕು ಅಂತಂದ್ರೆ 6 to 12 ಮಂತ್ಸ್ ಬೇಕಾಗುತ್ತೆ. ಹಾಗಾಗಿ ಆ ಪಾಯಿಂಟ್ ಅನ್ನು ಕೂಡ ನೀವು ನೋಡ್ಕೊಂಡೇ ಮುಂದುವರಿಬೇಕಾಗುತ್ತೆ. ಎಸ್ಪೆಷಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಅಂದ್ರೆ ಈ ಪಾಲಿಸೀಸ್ ಏನಿದೆ ಶಿಫ್ಟ್ಸ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಈ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಅಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಯಾವುವು ಆ ಸೆಕ್ಟರ್ಸ್? ನೀವು ನಿನ್ನೆಯ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾಕೆಂತಂದ್ರೆ ಎಲ್ಲೆಲ್ಲ ನಿನ್ನೆ ರ್ಯಾಲಿ ಬಂದಿದೆಯೋ ಆ ಸೆಕ್ಟರ್ಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ. ಎಲ್ಲಿ ಬಂದಿದೆ ನೋಡಬಹುದು. ಇಲ್ಲಿ ನಿಫ್ಟಿ ಆಟೋದಲ್ಲಿ ನಿಯರ್ಲಿ 2% ರ್ಯಾಲಿ ಬಂದಿದೆ. FMCG ನಲ್ಲಿ 3% ಇದೆ. ನಂತರ ರಿಯಾಲ್ಟಿ 3.38% ಇದೆ. ಸ್ವಲ್ಪ ರಿಸ್ಕಿ ಸೆಕ್ಟರ್ ಇದು, ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡಿದವರು. ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ 3% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಕನ್ಸಂಪ್ಷನ್ ಓರಿಯೆಂಟೆಡ್ ಸ್ಟಾಕ್ ಗಳು ಹೆಚ್ಚಿನದಾಗಿ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇದರ ಜೊತೆ ಇನ್ನು ಕೆಲವು ಶೇರುಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿನ್ನೆ ಬಜೆಟ್ ಅಲ್ಲಿ ಆ ಶೇರುಗಳಿಗೂ ಕೂಡ ಒಳ್ಳೆ ನ್ಯೂಸ್ ಬಂದಿದೆ, ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ನೀವು NSE ವೆಬ್ಸೈಟ್ ಹೋಗಿ ಮಾರ್ಕೆಟ್ ಡೇಟ್ ಆಗಿ ಬನ್ನಿ. ಇಲ್ಲಿ ಇಂಡೈಸಸ್ ಅಂತ ಇರುತ್ತೆ. ಇಂಡೈಸಸ್ ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ನಾನೇನು ಇಲ್ಲಿ ಓಪನ್ ಮಾಡಿದ್ದೀನಿ, ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಫಸ್ಟ್ FMCG ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿ. FMCG ಇಂಡೆಕ್ಸ್ ಅಲ್ಲಿರುವಂತ ಶೇರುಗಳು ಓಪನ್ ಆಗುತ್ತೆ. ಅದರಲ್ಲಿ ಬೆಸ್ಟ್ ಅನ್ಸುವಂತ ಶೇರುಗಳನ್ನ ಸ್ಟಡಿ ಮಾಡಿ. ನಂತರ ಕೆಳಗಡೆ ಬನ್ನಿ, ರಿಯಾಲ್ಟಿನಲ್ಲೂ ಕೂಡ ಅದೇ ರೀತಿ ಮಾಡಿ, ಬಟ್ ರಿಸ್ಕಿ ಸೆಕ್ಟರ್, ಕೇರ್ಫುಲ್ ಆಗಿರಿ. ಮತ್ತೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಸೇಮ್ ಈ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೇಲೆ ಕ್ಲಿಕ್ ಮಾಡಿ, ಒಂದಷ್ಟು ಶೇರುಗಳು ಓಪನ್ ಆಗುತ್ತೆ. ಅಲ್ಲಿ ಕಂಪನಿಗಳನ್ನ ಸ್ಟಡಿ ಮಾಡಿ, ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತಹ ಕಡೆ ಹೋಗಿ, ಅದು ಯಾವ್ದಾದ್ರು ಸರಿ, ಬಟ್ ಒಳ್ಳೆ ಕಂಪನಿ ಆಗಿರ್ಲಿ, ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಯಲ್ಲಿ ಹೋಗಿ. ನಾವು ಈ ಹಿಂದೆ ಮೋದಿ ಸ್ಟಾಕ್ಸ್ ಅಂತ ಏನ್ ಕರಿತಾ ಇದ್ವಿ, PSU ಸೆಕ್ಟರ್ಸ್ ಸ್ಟಾಕ್ ಗಳನ್ನ, ಅವುಗಳು ನಮ್ಗೆ ಈ 3 years ಅಲ್ಲಿ ಕಂಡು ಬಂತಲ್ಲ ಗ್ರೋತ್, ಆ ರೀತಿ ಗ್ರೋತ್ ಅನ್ನ ಕೊಡುವಂತ ಚಾನ್ಸಸ್ ಕಡಿಮೆ ಆಗಿದೆ. ಎಸ್ಪೆಷಲಿ ಈ ಬಜೆಟ್ ನ ನಂತರ ಅಂತ ಹೇಳ್ಬೋದು. ಖಂಡಿತ ಅಲ್ಲೂ ಪರ್ಫಾರ್ಮೆನ್ಸ್ ಬರ್ಬೋದು, ಬಟ್ ಹಿಂದೆ ಪರ್ಫಾರ್ಮೆನ್ಸ್ ಬಂತಲ್ಲ ಈ 3 ವರ್ಷದಲ್ಲಿ, ಆ ರೀತಿಯ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಕಡಿಮೆ. ಅದನ್ನ ನಾನು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನಮಗೆ ಡೀಸೆಂಟ್ ರಿಟರ್ನ್ಸ್ ಬಂದ್ರೆ ಸಾಕು ಅಂತಂದ್ರೆ ತೊಂದರೆ ಇಲ್ಲ. ಡೀಸೆಂಟ್ ಪರ್ಫಾರ್ಮ್ ಮಾಡ್ತಾರೆ ಕಂಪನೀಸ್ ಅವುಗಳು ಕೂಡ. ಯಾಕಂದ್ರೆ ಎಲ್ಲೂ ಏನ್ ತೀರಾ ಕೆಟ್ಟದಾಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಗೆ ಕೊಟ್ಟಿರುವಂತ ಬಜೆಟ್. ಹಾಗಾಗಿ ಜೊತೆಗೆ ಇದು FMCG ಆಯ್ತು, ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಯ್ತು, ರಿಯಾಲ್ಟಿ ಆಯ್ತು, ಬೇರೆ ಯಾವ ಸೆಕ್ಟರ್ಸ್ ಗೆ ಪಾಸಿಟಿವ್ಸ್ ಇದೆ, ಎಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ವಿಚಾರಕ್ಕೆ ಬಂದ್ರೆ ಡಿಫೆನ್ಸ್. ನಿನ್ನೆ ಡಿಫೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ಬೋದು, ಬಟ್ ಇಲ್ಲಿ ಡಿಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಜೆಟ್ ಅಲೋಕೇಶನ್ ಅಲ್ಲಿ ಅರೌಂಡ್ 9% ಅಪ್ ಆಗಿದೆ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೆ ಹೋಲಿಸಿದ್ರೆ. ಬಟ್ ಬಜೆಟ್ ಡಿಫೆನ್ಸ್ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಪ್ರತಿ ಸಲ ಕೂಡ. ಹಾಗಾಗಿ ನಿನ್ನೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಅದು ಶಾರ್ಟ್ ಟರ್ಮ್ ಡಿಸಪಾಯಿಂಟ್ಮೆಂಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ಕೂಡ ಸ್ಟಡಿ ಮಾಡಬಹುದು. ಇಲ್ಲೂ ಅಷ್ಟೇ, ಇನ್ ಕೇಸ್ ನೀವು ಯಾರಾದ್ರೂ ಈ ಡಿಫೆನ್ಸ್ ಶೇರುಗಳಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ಮೆಜಾರಿಟಿ ಸ್ಟಾಕ್ಸ್ ಸರ್ಕಾರಿ ಕಂಪನಿಗಳೇ ಇದ್ದಾವೆ, ಬಹುಶಃ ಕಂಟಿನ್ಯೂ ಮಾಡಬಹುದು. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಇರಲಿ. ನಿಮ್ಗೆ ಬೇಡ ಇದನ್ನ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಬೇರೆ ಕಡೆ ಅನ್ಸಿದ್ರೆ ಆರಾಮಾಗಿ ಶಿಫ್ಟ್ ಮಾಡ್ಕೊಳ್ಳಿ, ಬಟ್ ಫೈನಲ್ ಡಿಸಿಷನ್ ನಿಮ್ದಾಗಿರ್ಬೇಕು. ಓವರ್ ಆಲ್ ಡಿಫೆನ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇದೆ. ನಂತರ ನ್ಯೂಕ್ಲಿಯರ್ ಪವರ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಬಂದಿದೆ, ಬಟ್ ಎಷ್ಟರ ಮಟ್ಟಿಗೆ ಇಲ್ಲಿ ಎಕ್ಸಿಕ್ಯೂಷನ್ಸ್ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಲಾಂಗ್ ಟರ್ಮ್ ಟಾರ್ಗೆಟ್ 2047 ಹಾಗಾಗಿ ಲಾಂಗ್ ಟರ್ಮ್ ಟಾರ್ಗೆಟ್ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಷನ್ ಇಲ್ಲಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಪರ್ಫಾರ್ಮೆನ್ಸ್. ಬಟ್ ಈ ಸೆಕ್ಟರ್ಗೂ ಕೂಡ ಒಳ್ಳೆ ಸುದ್ದಿಯನ್ನ ಬಜೆಟ್ ತಂದಿದೆ. ಅದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನ್ಯೂಕ್ಲಿಯರ್ ಪವರ್ ಸೆಗ್ಮೆಂಟ್ ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ವಾಟರ್ ಮ್ಯಾನೇಜ್ಮೆಂಟ್, ವಾಟರ್ ಟ್ರೀಟ್ಮೆಂಟ್, ರೀಸೈಕ್ಲಿಂಗ್ ಇವುಗಳ ಕಡೆ ಕೂಡ ನೀವು ಗಮನ ಕೊಡಬಹುದು.
ನಾನೀಗಾಗಲೇ ಇದ್ರ ಬಗ್ಗೆ ಸಪರೇಟ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಎಸ್ಪೆಷಲಿ ಈ ಹಿಂದೆ ವಾಟರ್ ರೀಸೈಕ್ಲಿಂಗ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಿರುವಂತಹ ಸೆಕ್ಟರ್. ಜೊತೆಗೆ ಔಟ್ ಸೈಡ್ ಇಂದ ಕೂಡ ಆರ್ಡರ್ಗಳು ಈ ಕಂಪನಿಗಳಿಗೆ ಸಿಗ್ತಾ ಇದೆ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ಜಲ್ ಜೀವನ್ ಮಿಷನ್ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ, ನೀವು ನೋಡಿದ್ದೀರಿ ಅನ್ಕೊಳ್ತೀನಿ. ವೇಸ್ಟ್ ವಾಟರ್ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನಾನು ಹಿಂದೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ನಿಮ್ಗೆ ಆ ವಿಡಿಯೋಗಳನ್ನ ನೋಡಬೇಕು ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ, ಅದರಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಹಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಹಲವು ಷೇರುಗಳು ಸಿಗುತ್ತೆ. ಅದರಲ್ಲಿ ನಿಮ್ಗೆ ಈ ವೇಸ್ಟ್ ವಾಟರ್ ಗೆ ಸಂಬಂಧಪಟ್ಟಂತ ಅಥವಾ ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತ ಷೇರುಗಳು ಕೂಡ ಸಿಗ್ತವೆ. ವಾಟರ್ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ರಿನ್ಯೂವಬಲ್ ಎನರ್ಜಿ ಸ್ಟಾಕ್ ಗಳಿಗೂ ಕೂಡ ಖಂಡಿತ ಗುಡ್ ನ್ಯೂಸ್ ಅನ್ನು ತಂದಿದೆ ಬಜೆಟ್. ಹಾಗಾಗಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಷೇರುಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ಟೆಕ್ಸ್ಟೈಲ್ ಗೂ ಕೂಡ ಬಜೆಟ್ ಒಳ್ಳೆ ಸುದ್ದಿಯನ್ನು ತಂದಿದೆ. ಬಟ್ ಟೆಕ್ಸ್ಟೈಲ್ ಸೆಕ್ಟರ್ ತುಂಬಾನೇ ರಿಸ್ಕಿ ಸೆಕ್ಟರ್, ಹಾಗೆ ತುಂಬಾನೇ ಸೈಕ್ಲಿಕಲ್ ಸೆಕ್ಟರ್. ನೀವು ಯಾವ್ದಾದ್ರು ಟೆಕ್ಸ್ಟೈಲ್ ಸೆಕ್ಟರ್ ನ ಷೇರುಗಳ ಚಾರ್ಟ್ ಅನ್ನ ಒಂದ್ಸಲ ನೋಡಿ, ಎಷ್ಟು ವೊಲಟಿಲಿಟಿ ಇರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಯಾಕೆಂತಂದ್ರೆ ತುಂಬಾನೇ ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗುತ್ತೆ. ಜೊತೆಗೆ ಎಲ್ಲವೂ ಕೂಡ ಸಣ್ಣ ಸಣ್ಣ ಕಂಪನಿಗಳು, ದೊಡ್ಡ ಕಂಪನಿಗಳು ತುಂಬಾನೇ ಕಡಿಮೆ. ಹಾಗಾಗಿ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಬಜೆಟ್ ಅಲ್ಲಿ ಕೆಲವು ಪಾಸಿಟಿವ್ ನ್ಯೂಸ್ ಗಳು ಬಂದಿದ್ದಾವೆ, ಪಾಸಿಟಿವ್ಸ್ ಇದಾವೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ರಿಸ್ಕಿ ಸೆಕ್ಟರ್. ಏನು ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ನಾವು ಯಾವೆಲ್ಲ ಷೇರುಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸುಮಾರು 50 ಷೇರುಗಳ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ಈ ಆರ್ಟಿಕಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಷೇರುಗಳು ಇದ್ದಾವೆ ಅಂದ ತಕ್ಷಣ ಹೋಗಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ, ನಿಮ್ಗೆ ಬೆಸ್ಟ್ ಅನ್ಸುತ್ತಾ ಸ್ಟಡಿ ಮಾಡಿದ ನಂತರ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಇಲ್ಲಿ ಸುಮಾರು 50 ಷೇರುಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ರೆಸ್ಟ್ರಿಕ್ಷನ್ಸ್ ನ ಕಾರಣಕ್ಕೆ ನಾನು ಅವುಗಳನ್ನ ನಿಮ್ಮ ಮುಂದೆ ತರಕ್ ಆಗ್ತಾ ಇಲ್ಲ, ನಿಮಗೆ ಗೊತ್ತಿದೆ ಯಾಕೆ ಅಂತ. ಬಟ್ ಹಾಗಾಗಿ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಂಡು ನೋಡ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಡಿ ಮಾಡಿ ಬೆಸ್ಟ್ ಅನ್ಸುವಂತ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಸರಿ ಗೆಳೆಯರಿ, ಬಿಕಾಸ್ ಆಫ್ ಸೆಬಿ ರಿಸ್ಟ್ರಿಕ್ಷನ್ಸ್ ನಾನು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತಂದಿಲ್ಲ. ಅದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ. ಬಟ್ ಎಲ್ಲಿ ಸ್ಟಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ನೀವು ಒಂದ್ ಸ್ವಲ್ಪ ಹೋಮ್ ವರ್ಕ್ ಅನ್ನ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗತ್ತೆ ಅಲ್ಲಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.